ಇವತ್ತು ನಾವು ATL ಲ್ಯಾಬ್ನಲ್ಲಿ ಅಥವಾ ಟಿಂಕರಿಂಗ್ ಲ್ಯಾಬ್ನಲ್ಲಿ 3D ಪ್ರಿಂಟರ್ಗೆ ಸಂಬಂಧಪಟ್ಟಂತೆ 3D ಪ್ರಿಂಟರ್ ಹೇಗೆ ಆಬ್ಜೆಕ್ಟ್ಗಳನ್ನು ಫಿಸಿಕಲ್ ಆಬ್ಜೆಕ್ಟ್ಗಳನ್ನು ರೆಡಿ ಮಾಡುತ್ತೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಕಲಿಯೋಣ. ಈ ಒಂದು 3D ಪ್ರಿಂಟರಲ್ಲಿ ಆಬ್ಜೆಕ್ಟ್ ರೆಡಿ ಆಗಬೇಕಾದ್ರೆ ನಮಗೆ ಪ್ಲಾಸ್ಟಿಕ್ಸಿನ ಉಪಯೋಗ ಮಾಡ್ಬೋದು, ಮೆಟಲ್ಸಿನ ಉಪಯೋಗ ಮಾಡ್ಬೋದು, ಸಿರಾಮಿಕ್ಸಿನ ಉಪಯೋಗ ಮಾಡ್ಬೋದು. ಈ ಮೂರು ಆಬ್ಜೆಕ್ಟ್ಸಿಂದ ನಾವಿಲ್ಲಿ ಉಪಯೋಗ ಮಾಡೋದು ನಮ್ಮ ಶಾಲೆಯಲ್ಲಿ ಫಿಲಾಮೆಂಟ್ನ ಉಪಯೋಗ ಮಾಡ್ತೀವಿ. ಆ ಫಿಲಾಮೆಂಟ್ನ ಉಪಯೋಗ ಮಾಡಿ 3D ಪ್ರಿಂಟ್ ರೆಡಿ ಆಗಬೇಕಾದ್ರೆ, ಮಾಡೆಲ್ ರೆಡಿ ಆಗಬೇಕಾದ್ರೆ ಆ ಮಾಡೆಲನ್ನು ಬಿಫೋರ್ ಆಗಿ ನಾವೇನು ಮಾಡಬೇಕಂದ್ರೆ ಒಂದು ಡಿಸೈನ್ನ ಮಾಡಿ ಟಿಂಕರ್ ಟ್ಯಾಬಲ್ಲಿ ಒಂದು ಲ್ಯಾಪ್ಟಾಪ್ ಅಥವಾ ಪೆನ್ ಡ್ರೈವಲ್ಲಿ ಸ್ಟೋರಲ್ಲಿ ಇಟ್ಕೋಬೇಕು. ಆ ಸ್ಟೋರೇಜಲ್ಲಿ ಇರೋದನ್ನು ಆಬ್ಜೆಕ್ಟನ್ನು ನಾವು ಈ 3D ಪ್ರಿಂಟರ್ಗೆ ಪೆನ್ ಡ್ರೈವಲ್ಲಿ ಕೊಟ್ಟಾಗ ಅದು ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಡಿಸ್ಪ್ಲೇ ಆದಂಥದ್ದನ್ನು ನಾವು ಪ್ರಿಂಟ್ ಅಂತ ಕೊಟ್ಟರೆ, ಯಾವ ಆಬ್ಜೆಕ್ಟಿನ ಪ್ರಿಂಟ್ ಅಂತ ಕೊಡ್ತೀವಿ ಆ ಆಬ್ಜೆಕ್ಟನ್ನು ನಾವು ಡೈರೆಕ್ಟ್ ಮಾಡಿದರೆ ಅದು ಈ 3D ಪ್ರಿಂಟರ್ ನಮಗೆ ರೆಡಿ ಮಾಡಿ ಕೊಡ್ತದೆ. ಸೊ ಇದು ವರ್ಕ್ ಆಗ್ತಾ ಇರೋದು ಫಿಲಾಮೆಂಟ್ ಆಧಾರದ ಮೇಲೆ. ಸೊ ಆ ಫಿಲಾಮೆಂಟ್ ಈ ಒಂದು ಮಷೀನಿನ ಹಿಂದುಗಡೆ ಇದೆ. ಆ ಫಿಲಾಮೆಂಟನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಮಾಡೆಲ್ ನಮಗೆ ರೆಡಿ ಆಗ್ತದೆ. ಪ್ರತಿಯೊಂದು ಮಾಡೆಲ್ಗಳು ಬೇರೆ ಬೇರೆ ರೀತಿಯಾದಂಥ ಸಮಯವನ್ನು ತೆಗೆದುಕೊಳ್ತವೆ, ಗೊತ್ತಾಯ್ತಾ? ಸೊ ಈ ನಮ್ಮ ಒಂದು 3D ಮಾಡೆಲಲ್ಲಿ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅಂದರೆ ರ್ಯಾಪಿಡ್ ಪ್ರೋಟೋಟೈಪಿಂಗಲ್ಲಿ ಉಪಯೋಗ ಆಗ್ತದೆ, ದೆನ್ ಪ್ರೊಡಕ್ಷನಲ್ಲಿ, ಟೂಲಿಂಗಲ್ಲಿ, ದೆನ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನಲ್ಲಿ, ಎಜುಕೇಷನಲ್ಲಿ, ಹೆಲ್ತ್ ಕೇರ್ ಮತ್ತು ಏರೋಸ್ಪೇಸ್ಗಳಲ್ಲಿ ರೆಡಿ ಆಗುತ್ತೆ. ನಮ್ಮ ಶಾಲೆಯಲ್ಲಿ ಇಲ್ಲಿಯವರೆಗೂ ನಾವು ಹೋದ ವರ್ಷ ನಾವು ಈ ಒಂದು 3D ಪ್ರಿಂಟಿಂಗಲ್ಲಿ ಇಲ್ಲಿ ಮೇಲ್ಗಡೆ ಇರುವಂತಹ ಎಲ್ಲ ವಸ್ತುಗಳನ್ನು ನಾವು ನಮ್ಮ ಶಾಲೆಯಲ್ಲಿ ರೆಡಿ ಮಾಡಿದ್ದೀವಿ. ಈ ಎಲ್ಲ ಒಂದು ಪ್ರಾಜೆಕ್ಟ್ಗಳನ್ನು ಈ 3D ಪ್ರಿಂಟರಲ್ಲೇ ರೆಡಿಯಾಗಿದೆ. ಇವತ್ತಿನ ದಿನದಲ್ಲಿ ನಾವು ಈ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಲಿಕ್ಕಿದ್ದೀವಿ. ಇನ್ನು ಮುಂದೆ ನೀವೇನು ಮಾಡಬೇಕು, ಪ್ರತಿಯೊಬ್ಬರು ಬಂದು ಅದು ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ಕಲ್ಕೊಂಡು ಹೋಗೋಣ. ಸರಿನಾ? ಥ್ಯಾಂಕ್ ಯು.